ಇನ್ನು ಯಾರೆಲ್ಲ ನಮ್ಮದು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಹಾಗೆ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಾ, ಖಂಡಿತ ಈ ವ್ಲಾಗಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಇಷ್ಟು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ 2 ಪೇಮೆಂಟ್ನ ನಾನು ತೊಗೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ 4000 ವಾಚ್ ಅವರ್ಸ್ ಪ್ಲಸ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಆಲ್ರೆಡಿ ಯೂಟ್ಯೂಬಲ್ಲಿ ನಾನು 2 ಪೇಮೆಂಟ್ನ ತೊಗೊಂಡಿದ್ದೀನಿ. ಅದು ಕೂಡ ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದು ಇಲ್ಲಿವರೆಗೂ ನಾನು ರೀಚ್ ಆಗಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಅದೆಲ್ಲ ನಮ್ಮಂಥವ್ರಿಗಲ್ಲ, ಅದನ್ನೆಲ್ಲ ಬಿಟ್ಬಿಡೋ ಅಂತ ಅಂದಿರೋರೆ ಜಾಸ್ತಿ. ಸೋ ಮಚ್ ಯಾರೆಲ್ಲ ನನಗೆ ನೆಗೆಟಿವ್ ಆಗಿ ಮಾತಾಡಿದಿರಲ್ಲ, ನಿಮ್ಮಿಂದಾನೇ ನಾನು ಇನ್ಸ್ಪೈರ್ ಆಗಿ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ. ಆ್ಯಂಡ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೂಟ್ಯೂಬ್ ಅಂತಾನೆ ಹೇಳ್ಬೋದು. ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಫಾಲೋ ಮಾಡಿ. ಆ್ಯಂಡ್ ಸೆಟ್ಟಿಂಗ್ಸ್, ವಿಡಿಯೋ ಕ್ವಾಲಿಟಿ ಸೆಟ್ಟಿಂಗ್, ಬಿಕಾಸ್ 1 ವರ್ಷದ ಒಳಗಡೆ 3000 ವಾಚ್ ಅವರ್ಸ್ ಹಾಗೆ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೇಬೇಕು. ಒಂದಿಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸಿಗೆ ಕಾಪಿರೈಟ್ ಅನ್ನೋ ಒಂದು ಇಶ್ಯೂಸ್ ಒನ್ ಟೈಮ್ ಕಾಪಿರೈಟ್ ಅಂತ ಬಂತು ಅಂದರೆ ಅದ್ರ ನೆಕ್ಸ್ಟ್ 3-4 ವಿಡಿಯೋಸ್ಗೆ ನಿಮಗೆ ವ್ಯೂಸ್ ಅವರೇ ಕಟ್. ಫ್ರೆಂಡ್ಸ್, ವಾಚ್ ಅವರ್ಸ್ ನಿಮಗೆ ಕಂಪ್ಲೀಟ್ ಆಗಬೇಕು ಅಂತ ಬಟ್ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ 4000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲೇಬೇಕು.